ಅಂಕೋಲದ ಶಿರೂರು ಗುಡ್ಡ ಕುಸಿತ ದುರಂತ ನಡೆದು ಇಂದಿಗೆ 1 ತಿಂಗಳಾಗಿದೆ. ತಿಂಗಳಾದರೂ ಕೂಡ ಈ ದುರಂತದಲ್ಲಿ ನಾಪತ್ತೆಯಾದಂತಹ 3 ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇದೀಗ ಗಂಗಾವಳಿ ನದಿ ಕಾರ್ಯಾಚರಣೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಆಪರೇಷನ್ ಗಂಗಾವಳಿ ಮತ್ತಷ್ಟು ಚುರುಕು. ಲಾರಿ ಮೇಲೆತ್ತಲು ಆಲದ ಮರವೇ ತೊಡಕು. ಶಿರೂರು ಗುಡ್ಡ ಕುಸಿತ ಸಂಭವಿಸಿ 1 ತಿಂಗಳು ಕಳೆಯಿತು. ಕೇರಳ ಮೂಲದ ಚಾಲಕ ಅರ್ಜುನ್, ಲಾರಿ ಹಾಗೂ ಇನ್ನು 2 ಪತ್ತೆಯಾಗಿಲ್ಲ. ಗಂಗಾವಳಿ ನದಿಯಲ್ಲಿ ಚುರುಕಿನ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆಗೆ ಇದೀಗ ಆಲದ ಮರ ಅಡ್ಡಿಯಾಗಿದೆ. ಹೌದು, ಗಂಗಾವಳಿ ನದಿಯಿಂದ ಲಾರಿ ಮೇಲೆತ್ತಲು ಆಲದ ಮರ ಅಡ್ಡಿಯಾಗಿದೆ. ಹೀಗಾಗಿ ನದಿಯಲ್ಲಿ ಬಿದ್ದಿರುವ ಆಲದ ಮರ ಎತ್ತುವ ಕಾರ್ಯಾಚರಣೆ ನಡೀತಾ ಇದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಮರ ಹುಡುಕಿ ಹಗ್ಗ ಕಟ್ಟಿ ಕ್ರೇನ್ ಮೂಲಕ ಕಾರ್ಯಾಚರಣೆ ನಡೆಸಿದ್ದಾರೆ. ಕಟ್ಟಿದ ಭಾಗ ಎಲ್ಲ ಮಣ್ಣಿನ ಅಡಿಭಾಗದುಂಟು ಮರ. ಅವಾಗ ಎಳೆಯುವಾಗ ಮರ ಅಡಿಗಡೆ ಇರುವ ಮಣ್ಣು ಲೂಸಾಗಿ ಆ ಅಡಿಭಾಗದಲ್ಲಿರುವ ಏನಾದರೂ ಮೃತದೇಹ ಸಹ ಮೇಲೆ ಬರುವ ಒಂದು ಸಂಭವ ಕಾಣಬಹುದು. ಯಾಕೆಂದರೆ ಈಗ ಇವತ್ತಿಗೆ 30 ದಿವಸ ಆಯಿತು. ಅದು ಹೇಗಿದೆ ಅದೇ ಥರ ಇರ್ತದೆ. ಆದರೆ ಸಹ ಅಡಿಭಾಗದಲ್ಲಿರುವ ಮೃತದೇಹ 30 ದಿವಸಕ್ಕೆ ತುಂಬ ಕೊಳೆತಿರ್ತದೆ. ಆದರೂ ಸಹ ಮಾಂಸಖಂಡಗಳು ಸ್ವಲ್ಪ ಆದರೂ ಅಂದಾಜಾಗ್ತದೆ. ಅಲ್ಲಿ ಎಣ್ಣೆ ಪಸೆ ಮೇಲ್ಗಡೆ ಬಂದಿರ್ತದೆ. ಯಾವ ಜಾಗದಲ್ಲಿ ನಾವು ಎಳಿತೇವೆ ಅಲ್ಲಿ ಒಂದು ಚರ್ಬಿ ಅಂತ ಹೇಳ್ತಾರಲ್ಲ, ಆ ಚರ್ಬಿ ಪಸೆ ಆ ಭಾಗದಲ್ಲಿ ಜಾಸ್ತಿ ಬಂದಿರ್ತದೆ. ಶಾಸಕ ಸತೀಶ್ ಸೈಲ್ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಮರ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಿದೆ ಅಂದ್ರು. ಅಲ್ಲಿ ವೈರ್ ಹಾಕ್ಕೊಂಡು 1-2 ತೆಂಗಿನ ಮರ ಸಿಕ್ಕಿದೆ. ಅಲ್ಲಿ ಆಲದ ಮರ 1-2 ಉಂಟು. ಒಂದು ಈ ಸೈಡ್ ಉಂಟು, ಒಂದು ಆ ಸೈಡಿಗೆ ಉಂಟು. ಆ ಆಲದ ಮರವನ್ನು ತೆಗಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಯಶಸ್ಸು ಕಾಣಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ. ಆಲದ ಮರವನ್ನ ನೀರಿನಿಂದ ಹೊರತೆಗೆಯುವಲ್ಲಿ ರಕ್ಷಣಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಈ ವೇಳೆ ಟ್ರಕ್ನ ಇನ್ನಷ್ಟು ಬಿಡಿ ಭಾಗಗಳು ಪತ್ತೆಯಾಗಿವೆ. ಈ ಒಂದು ಜಾಗದಲ್ಲಿ ಪತ್ತೆಯಾಗಿರುವಂಥ ಒಂದು ವಸ್ತುಗಳೇನಿದೆಯಲ್ಲ, ಇದು ಟ್ರಕ್ದೆ ಅಂಥೇಳಿ ಈಗ ಮುನಾಫ್ ಅವರು, ಲಾರಿ ಚಾಲಕ ಮಾಲೀಕರಿದ್ದಾರೆ, ಅವರು ಕನ್ಫರ್ಮ್ ಕೂಡ ಮಾಡಿರುವಂಥದ್ದು. ನೋಡಿ, ಇವತ್ತು ಪತ್ತೆಯಾಗಿರುವಂಥ ವಸ್ತುಗಳು ನೋಡಿ, ಇಲ್ಲೊಂದು ಪೀಸ್ ಸಿಕ್ಕಿದೆಯಲ್ಲ, ಈ ಒಂದು ಪೀಸ್ ಇದು ಟ್ರಕ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಟ್ರಕ್ ಅಲ್ಲೇ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ. ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಬೆಂಜ್ ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ನಿಶ್ಚಿತ ಆಗಿದೆ ಟ್ರಕ್ ಇಲ್ಲೇ ಇದೆ ಅನ್ನೋದ್ರಲ್ಲಿ. ಕಾರ್ಯಾಚರಣೆ ವೇಳೆ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ನ ಇನ್ನೊಂದು ಭಾಗ ಪತ್ತೆಯಾಗಿದೆ. ಟ್ಯಾಂಕರ್ ನದಿಗೆ ಉರುಳಿ ತಿಂಗಳು ಸಮೀಪ ಆಗ್ತಾ ಇರೋದ್ರಿಂದ ಗ್ಯಾಸ್ ಲೀಕ್ ಆಗುವ ಭೀತಿ ಎದುರಾಗಿದೆ. ಆದಷ್ಟು ಬೇಗ ಕಾರ್ಯಾಚರಣೆ ಪೂರ್ಣಗೊಂಡು ನಾಪತ್ತೆಯಾದವರು ಸಿಗಲಿ ಅನ್ನೋದೇ ನಮ್ಮ ಆಶಯ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಹಬ್ಬದ ಖುಷಿಯಲ್ಲಿರುವಂತಹ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದೆ. ಸಂಜೆ ಸುರಿದಂತಹ ಈ ಮಳೆಗೆ ಇಡೀ ಸಿಟಿ ನೆಂದು ತೊಪ್ಪೆಯಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಹಬ್ಬದ ಸಡಗರದಲ್ಲಿದ್ದ ಜನರಿಗೆ ಮಳೆ ಕಿರಿಕಿರಿ. ವರುಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ದ ಬೆಂಗಳೂರಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಸಂಜೆ ವೇಳೆ ಅಬ್ಬರಿಸಿದ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆಫೀಸ್ ಮುಗಿಸಿ ಬೇಗ ಹಬ್ಬ ಮಾಡುವ ತರಾತುರಿಯಲ್ಲಿದ್ದ ಸಿಟಿ ಮಂದಿ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಾಗಿದೆ. ಕಬ್ಬನ್ ಪಾರ್ಕ್ ರಸ್ತೆ, ವಿಧಾನಸೌಧ, ಕಾರ್ಪೊರೇಷನ್ ಸರ್ಕಲ್, ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಚಿಕ್ಕಪೇಟೆ ಸೇರಿದಂತೆ ನಗರದ ವಿವಿಧೆಡೆ ಏಕಾಏಕಿ ಮಳೆ ಜನರಿಗೆ ಶಾಕ್ ಕೊಟ್ಟಿದೆ. ಸಿಟಿಯ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ರಾತ್ರಿ ಕೂಡ ವರುಣನ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇನ್ನು 3 ದಿನಗಳ ಕಾಲ ಭರ್ಜರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಅಂತೂ ಇಂತೂ ಇದು ಸಕ್ಸಸ್ಫುಲ್ ಸ್ಟೋರಿ. ಇದು ಟಿಬಿ ಡ್ಯಾಮ್ಗೆ ತಾತ್ಕಾಲಿಕ ಗೇಟ್ ಅನ್ನ ಈಗ ಅಳವಡಿಕೆ ಮಾಡಲಾಗಿದೆ.
ಆ ಅಳವಡಿಕೆ ಕಾರ್ಯ ಕೂಡ ಈಗ ಸಕ್ಸಸ್ ಆಗಿದೆ. ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಸಿಬ್ಬಂದಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಿಹಿ ಹಂಚೆ ಸಂಭ್ರಮಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ಹಾಗೆ ಸಂಸದ ಹಿಟ್ನಾಳ್. ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ರಿಯಲಿ ಗುಡ್ ನ್ಯೂಸ್ ಇದೆ. ಯಾಕಂತ ಹೇಳಿದ್ರೆ TB ಡ್ಯಾಂ ಅಳವಡಿಕೆ ಕಾರ್ಯದಲ್ಲಿ ಈಗ ತಾತ್ಕಾಲಿಕವಾಗಿ ಒಂದು ಗೇಟ್ ನಿರ್ಮಾಣ ಮಾಡಬೇಕಂತ ಸಾಕಷ್ಟು ಅಹವಾಲುಗಳು ಬಂದಿರುವಂಥದ್ದು, ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅದು ನೀರು ಕೊಚ್ಕೊಂಡು ಹೊರಗಡೆ ಹೋಗ್ತಾ ಇದೆ, ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ನಮ್ಮ ರಾಜ್ಯದ ರೈತರಿಗೆ ನೀರು ಕೊನೆಯ ಮೂಮೆಂಟ್ ಅಲ್ಲಿ ಇರೋದಿಲ್ಲ. ಆ ಕಾರಣದಿಂದ ತಾತ್ಕಾಲಿಕವಾಗಿ ಈಗ ಗೇಟನ್ನು ಅಳವಡಿಕೆ ಕಾರ್ಯ ಯಶಸ್ವಿ ಆಗಿದೆ. ಮುಂದೆ ಈ ಗೇಟು ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ಈ ಗೇಟ್ ಏನು ಈ ತಾತ್ಕಾಲಿಕ ನೆಕ್ಸ್ಟ್ ಏನು ಮಾಡ್ತಾರಲ್ವಾ ಕಂಪ್ಲೀಟ್ ಆಗಿ ಮುಂದುವರ್ಕೊಂಡು ಹೋಗೋ ಆ ಗೇಟ್ಗೂ ಕೂಡ ಇದು ಯಶಸ್ವಿ ಆಗುತ್ತೆ. ಇಂದು ಕೂಡ ಜಮೀರ್ ಅಹಮದ್ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ರು ಸಚಿವರು. ಕೊಟ್ಟಂತ ಸಂದರ್ಭದಲ್ಲಿ ಯಾರೆಲ್ಲ ಈ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಒಳ್ಳೆ ವಿಚಾರ. ಯಾಕಂತ ಹೇಳಿದ್ರೆ ಶ್ರಮವಹಿಸಿ ಕೆಲಸ ಮಾಡ್ತಾ ಇರುವಂಥದ್ದು. ಇದು ಎಕ್ಸ್ಕ್ಲೂಸಿವ್ ವಿಡಿಯೋ, ಇದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಇದು ಸಕ್ಸಸ್ಫುಲ್ ಆದ ಬಳಿಕ ಈಗ ಯಾವ ರೀತಿಯಾಗಿದೆ ಸದ್ಯದ ಅಲ್ಲಿನ ವ್ಯವಸ್ಥೆ ಎನ್ನುವಂಥದ್ದು ಕೂಡ ನೀವು ನೋಡ್ತಾ ಇದ್ದಾರೆ. ನೋಡಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ವಿಜಯನಗರದ ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಈಗ ಯಶಸ್ವಿ ಆಗಿದೆ. ತಾತ್ಕಾಲಿಕ ಗೇಟ್ ಅನ್ನ ಈಗ ಅಳವಡಿಕೆ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ ಟೀಮ್. ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಹುಶಃ ಒಂದು ಲಾಜಿಕಲ್ ಎಂಡ್ಗೆ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಏನು ಕ್ರಸ್ಟ್ ಗೇಟ್ನ ಏನು ಸ್ಟಾಪ್ ಲಾಕ್ ಅಳವಡಿಕೆ ಕಾರ್ಯ ಸದ್ಯ ಯಶಸ್ವಿಯಾಗಿದೆ. ಗಮನಿಸ್ಬೋದು ನಾವು ಯಾವ ರೀತಿಯಾಗಿ ಆ ಕ್ರಸ್ಟ್ ಗೇಟ್ಗಳಲ್ಲಿ ನೀರು ಈ ಹಿಂದೆ ರಭಸವಾಗಿ ಬರ್ತಾ ಇತ್ತು, ಆದರೆ ಈಗ ಬೇರೆ ಒಂದು ಕ್ರಸ್ಟ್ ಗೇಟ್ಗಳಲ್ಲಿ ಬರೋ ಥರನೇ ನೀರು ಬರ್ತಾ ಇದೆ. ಈ ಒಂದು ಸ್ಟಾಪ್ ಲಾಗನ್ನು ಅಳವಡಿಕೆ ಮಾಡಿದ ಬಳಿಕ ಮತ್ತೆ ಆ ಒಂದು ಇರ್ತಕ್ಕಂತಹ 4 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಬಹುಶಃ ಸಾಯಂಕಾಲದಿಂದ ಕೂಡ ಈ ಒಂದು ಕಾರ್ಯ ಯಶಸ್ವಿಯತ್ತ ಸಾಗಿದೆ. ಈಗಷ್ಟೇ ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಾರ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನೇನು 4 ಎಲಿಮೆಂಟ್ಗಳನ್ನು ಕೂಡಿಸಿದ್ರೆ ಸಂಪೂರ್ಣವಾಗಿ ಈ ಒಂದು ತಾತ್ಕಾಲಿಕ ಗೇಟ್ ಸಂಪೂರ್ಣವಾಗಿ ರೆಡಿ ಆಗ್ತದೆ. ನೀರು ಹೊರಗಡೆ ಹೋಗ್ತಕ್ಕಂಥದ್ದು ಪೋಲಾಗ್ತದೆ. ರೈತರಿಗೆ 2ನೇ ಬೆಳೆಗೆ ನೀರು ಸಿಗ್ತದೆ ಅಂತಕ್ಕಂತಹ ಆಶಾಭಾವನೆ ಈ ಭಾಗದ ರೈತರದು. ಮತ್ತು ತಂಡ ಏನಿದೆ, ತಜ್ಞರ ತಂಡ ಈ ರೀತಿಯ ಯಶಸ್ವಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಹಗಲಿರುಳು ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ.